ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯವರೇ, ನಿಮ್ಮ ಮನೆಯಲ್ಲಿ 2 ಸರ್ಪ ದೇವತೆಗಳು ತಿರುಗುತ್ತಿದ್ದಾರೆ ಎನ್ನುವಂತಹ ಅನುಭವ, ಅದರ ಬಗ್ಗೆ ಸೂಚನೆಗಳು ಕಾಣಿಸುವುದು ಎನ್ನುವಂತಹ ಆತ್ಮೀಯವಾದ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದೊಂದು ವಿಶೇಷವಾದ ಸಂಕೇತವಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ ಸರ್ಪಗಳನ್ನು ಸಾಮಾನ್ಯ ಪ್ರಾಣಿಗಳಂತೆ ಮಾತ್ರ ನೋಡದೆ ದೈವಿಕ ಶಕ್ತಿಯ ಪ್ರತಿರೂಪವಾಗಿ ಕಾಣುತ್ತಾರೆ. ವಿಶೇಷವಾಗಿ ನಾಗದೇವತೆಗಳು ಮನೆಯ ಸುತ್ತಮುತ್ತ ಇರುವುದು ಹೇಳುವಾಗ ಸಂದರ್ಭದಲ್ಲಿ ಒಂದು ರೀತಿಯ ರಕ್ಷಣೆ ಅಥವಾ ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸಿಂಹ ರಾಶಿಯವರು ಧೈರ್ಯ ಮತ್ತು ಶಕ್ತಿ, ನಾಯಕತ್ವದ ಗುಣವನ್ನು ಹೊಂದಿರುವಂತವರು. ಇಂಥವರ ರಾಶಿಯವರ ಮನೆಗೆ ನಾಗದೇವತೆಗಳ ಕೃಪೆ ಇದೆ ಎನ್ನುವಂತಹ ನಂಬಿಕೆ ಇದ್ದರೆ ಖಂಡಿತವಾಗಿ ಇದು ಜೀವನದಲ್ಲಿ ಕೆಲವು ಶುಭ ಸೂಚನೆಗಳನ್ನು ನೀಡುತ್ತದೆ. ಜ್ಯೋತಿಷದ ಪುರಾಣದ ಪ್ರಕಾರ ಮೊದಲನೇದಾಗಿ ನಾಗದೇವತೆಗಳ ಅನುಗ್ರಹವಿದೆ ಎನ್ನುವುದು ಖಂಡಿತವಾಗಿ ಮನೆಯೊಳಗೆ ಶಾಂತಿ ಮತ್ತು ರಕ್ಷಣೆಯನ್ನು ಹೆಚ್ಚಿಸುತ್ತದೆ. ಮನೆಯ ಮೇಲೆ ಇಟ್ಟಿರುವಂತಹ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟ ಉದ್ದೇಶಗಳು ನಿಧಾನವಾಗಿ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಸಿಂಹ ರಾಶಿಯವರು ಈ ಸಮಯದಲ್ಲಿ ಮನಸ್ಸಿನಲ್ಲಿ ಧೈರ್ಯ, ಆತ್ಮವಿಶ್ವಾಸವನ್ನು ಹೆಚ್ಚು ಅನುಭವಿಸುತ್ತಾರೆ. ಜೀವನದಲ್ಲಿ ಮುಂದುವರಿಯಲು ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತದೆ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಆದರೆ ಸ್ಥಿರತೆ ಕಂಡುಬರುತ್ತದೆ. ಒಟ್ಟಾರೆಯಾಗಿ ಹಳೆಯ ಸಮಸ್ಯೆಗಳು ಪರಿಹಾರವಾಗುವಂತಹ ಸೂಚನೆ ಅಂತ ಹೇಳಬಹುದು. ಸರ್ಪ ದೇವತೆಗಳು ಮನೆಯ ಸುತ್ತಲೂ ಇದ್ದಾರೆ ಎನ್ನುವಂತಹ ವಿಶೇಷವಾದ ಸಮಯ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಕಷ್ಟಗಳು ಖಂಡಿತವಾಗಿ ದೂರವಾಗುತ್ತದೆ. ಏಕೆಂದರೆ ನೀವು ಹಲವಾರು ಬಾರಿ ಮರಣದ ಬಾಯಿಂದ ತುತ್ತಾಗಿ ವಾಪಸ್ ಬಂದಿರುವಂತಹ ನಿದರ್ಶನ ಅಷ್ಟೊಂದಿದೆ. ಅದೇ ರೀತಿ ಈ ಸಮಯದಲ್ಲಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಈ ದೇವತೆಯ ಕಾವಲು ನಿಮ್ಮ ಸುತ್ತಲೂ ನಿಮ್ಮ ಜೀವನದ ಮೇಲೆ ಸದಾ ಇರುತ್ತದೆ ಮತ್ತು ಇನ್ನು 4-5 ದಿನಗಳಲ್ಲಿ ಇದು ನಿಮಗೆ ದೊಡ್ಡ ಒಳ್ಳೆಯ ಸುದ್ದಿಯನ್ನು ಕೇಳುವಂತೆ ಮಾಡುತ್ತದೆ. ಒಟ್ಟಾರೆಯಾಗಿ ಮಾರ್ಚ್ 7ರಿಂದ ನಿಮ್ಮ ಜೀವನ ಬದಲಾಗುವಂತಹ ವಿಶೇಷವಾದ ಸೂಚನೆಯನ್ನು ನಾವು ತಿಳಿಸಿಕೊಡ್ತೇವೆ. ನಿಮ್ಮ ಮನೆಯಲ್ಲಿ ಅನಿರೀಕ್ಷಿತವಾದ ಬದಲಾವಣೆ ಸಂಭವಿಸುತ್ತದೆ. ಹಾಗಾಗಿ ತಕ್ಷಣವೇ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ತಿಳಿಸುವಂತಹ ಮಾಹಿತಿ ನಿಮ್ಮ ಜೀವನವನ್ನು ಬಂಗಾರ ಮಾಡುವಂತಹ ವಿಶೇಷವಾದ ಶಕ್ತಿ ಹೊಂದಿರುವಂತಹ ಮಾಹಿತಿಯಾಗಿರುತ್ತದೆ. ಈ ತಕ್ಷಣ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಅದ್ಭುತ, ಇದಕ್ಕೆಲ್ಲ ಕಾರಣ ಆ ದೇವತೆ ನಿಮ್ಮಿಂದ ಏನು ಬಯಸುತ್ತಿದ್ದಾರೆ ಮತ್ತು ನಿಮಗೆ ಬರಲಿರುವಂತಹ ದೊಡ್ಡ ಗುಡ್ ನ್ಯೂಸ್ಗಳು ಯಾವುದು, ಈಗ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ. ಖಂಡಿತವಾಗಿ ಈ ರಾಶಿಯವರು ತುಂಬಾ ಬುದ್ಧಿವಂತರು. ಅವರು ಧಾರ್ಮಿಕ ವ್ಯವಹಾರಗಳಲ್ಲಿ ತುಂಬಾ ಪ್ರಾಮಾಣಿಕರು. ಅವರಿಗಿರುವ ಸಂಕಲ್ಪ ಸಿದ್ಧಿ ಅದ್ಭುತವೆಂದು ಹೇಳಬಹುದು. ಯಾವುದೇ ಅಡೆತಡೆಗಳ ಹೊರತಾಗಿಯೂ ತಮ್ಮ ಯೋಜಿತ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ. ಅವರು ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಅದೇ ರೀತಿ ಇವರು ಏನನ್ನಾದರೂ ಪ್ರಾರಂಭಿಸಿದರೆ ನೋಡಿದರೆ ಖಂಡಿತವಾಗಿ ಅದನ್ನು ಮಧ್ಯಕ್ಕೆ ಬಿಡೋದಿಲ್ಲ. ಇವರ ವೈವಾಹಿಕ ಮತ್ತು ವೈಯಕ್ತಿಕ ಜೀವನ ಅದ್ಭುತವಾಗಿರುತ್ತದೆ. ಇವರು ಯಾವುದೇ ರೀತಿಯ ವಿಷಯವನ್ನು ಪ್ರಾರಂಭಿಸುವ ಮೊದಲು ಖಂಡಿತವಾಗಿ ಲಾಭದ ನಿರೀಕ್ಷಿಸಿದ ನಂತರವೇ ಮುಂದುವರಿಸುತ್ತಾರೆ. ಆದರೂ ಕೂಡ ಇವರು ಹಲವಾರು ಟೀಕೆಗಳಿಗೆ ಗುರಿಯಾಗುತ್ತಾರೆ. ಅವರು ತಮ್ಮ ತಪ್ಪನ್ನು ತಿಳಿದ ನಂತರ ಅವರು ಆ ತಪ್ಪುಗಳಿಂದ ಪಾಠವನ್ನು ಕಲಿತುಕೊಳ್ತಾರೆ. ಅದನ್ನು ಒಪ್ಪಿಕೊಳ್ಳಲು ಕೂಡ ಹಿಂಜರಿಯೋದಿಲ್ಲ. ಅವರು ಮಾಡದೇ ಇರುವಂತಹ ತಪ್ಪನ್ನು ಅವರು ಯಾವುದೇ ರೀತಿಯಾಗಿ ಒಪ್ಪಿಕೊಳ್ಳೋದಿಲ್ಲ. ಅದೇ ರೀತಿ ಮಾಡಿದಂತಹ ತಪ್ಪನ್ನು ಮತ್ತೆ ಪುನರಾವರ್ತಿಸೋದಿಲ್ಲ. ಆದ್ದರಿಂದ ಇವರ ಜೀವನದಲ್ಲಿ ಇವರು ತೆಗೆದುಕೊಳ್ಳುವಂತಹ ನಿರ್ಧಾರ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರವನ್ನು ಸುಲಭವಾಗಿ ಸೂಚಿಸುವಂತೆ ಮಾಡ್ತಾ ಹೋಗುತ್ತೆ. ಇವರ ಜೀವನದಲ್ಲಿ ಯಾವುದೇ ರೀತಿಯ ಸೋಲುಗಳು ಬಂದರೂ ಕೂಡ ಅದನ್ನು ಯಾವುದೇ ರೀತಿ ಮನಸ್ಸಿಗೆ ಹಚ್ಚಿಕೊಳ್ಳದೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಬೇಕು ಎನ್ನುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಆದ್ದರಿಂದ ಇವರ ಜೀವನದಲ್ಲಿ ಇವರಿಗೆ 2 ನಾಗದೇವತೆಗಳ ಸಂರಕ್ಷಣೆ ಖಂಡಿತವಾಗಿ ಎಲ್ಲ ರೀತಿಯ ಕಷ್ಟಗಳಿಂದ ಶಕ್ತಿಯನ್ನು ತುಂಬುತ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಇವರು ಈ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳ ಬಗ್ಗೆ ಜಾಗರೂಕರಾಗಿರಬೇಕು. ಇಲ್ಲಿಂದ ಇವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ. ಏಕೆಂದರೆ ಇವರ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಲಸ ಕಾರ್ಯ, ಎಲ್ಲ ವ್ಯಾಪಾರ ವ್ಯವಹಾರದ ಮೇಲೂ ಕೂಡ ದೇವತೆಗಳ ಅನುಗ್ರಹ ಸಂಪೂರ್ಣವಾಗಿ ನೇರವಾಗಿ ಪರಿಣಾಮವನ್ನು ಬೀರ್ತಾ ಇರೋದ್ರಿಂದ ಇವರು ಹಲವಾರು ಬಾರಿ ಕಷ್ಟಗಳಿಂದ ಪರಿಹಾರವನ್ನು ಸುಲಭವಾಗಿ ಪಡೆದುಕೊಂಡಿದ್ದಾರೆ. ಖಂಡಿತವಾಗಿ ಸಿಂಹ ರಾಶಿಯವರ ನಾಯಕತ್ವ ಗುಣ, ಶಕ್ತಿ, ಶಾಲಿಯಾಗಿರುವಂತಹ ವಿಶೇಷವಾದ ಸಾಮರಸ್ಯ ಎಲ್ಲದರಲ್ಲೂ ಕೂಡ ಇವರು ಉತ್ತಮವಾದ ಯಶಸ್ಸನ್ನು ಪಡೆದುಕೊಂಡೇ ಮಾಡುತ್ತದೆ. ಆದರೂ ಕೂಡ ಈ ರಾತ್ರಿ ದೇವತೆಗಳು ಖಂಡಿತವಾಗಿ ಇವರ ಮನೆಗೆ ಸಂಚರಿಸುತ್ತಾರೆ. ಇವರ ಮನೆಗೆ ಅವರು ಏಕೆ ಬರುತ್ತಾ ಇದ್ದಾರೆ? ನಿಮ್ಮಿಂದ ಅವರಿಗೆ ಒಂದು ಅಮೂಲ್ಯವಾದ ವಸ್ತುವನ್ನು ಕೇಳುತ್ತಿದ್ದಾರೆ. ನೀವು ಆ ದೇವತೆಗಳಿಗೆ ಒಂದು ವಸ್ತುವನ್ನು ನೀಡಿದ್ದೇ ಆದಲ್ಲಿ ಅವರು ನಿಮ್ಮ ಸಂಪೂರ್ಣ ಕುಟುಂಬವನ್ನು ಖಂಡಿತವಾಗಿ ಅದೃಷ್ಟ ಮತ್ತು ವಿಶೇಷವಾದ ಸಂಪತ್ತಿನಿಂದ ತುಂಬುತ್ತಾರೆ.
ಅದೇ ರೀತಿ ನೀವೇನಾದರೂ ಅವರಿಗೆ ಆ ವಸ್ತುವನ್ನು ನೀಡಲು ನಿರಾಕರಿಸಿದರೆ ನಿಮ್ಮ ಕುಟುಂಬವನ್ನೇ ನಾಶ ಮಾಡುತ್ತಾರೆ. ನಿಮ್ಮ ಜೀವನ ನರಕವಾಗುತ್ತದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಗಾಢ ನಿದ್ರೆಯಲ್ಲಿರುವಾಗ ಪ್ರತಿದಿನ ಮಧ್ಯರಾತ್ರಿ ಈ ದೇವತೆಗಳು ನಿಮ್ಮ ಮನೆಗೆ ಬರುತ್ತಿದ್ದಾರೆ ಎಂಬುದನ್ನು ತಿಳಿದರೆ ಖಂಡಿತವಾಗಿ ನಿಮ್ಮ ಕಣ್ಣೀರಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತದೆ. ಅವರು ನಿಮಗೆ ಕೆಲವು ಸೂಚನೆಗಳನ್ನು ನೀಡಲು ಬರುತ್ತಿದ್ದಾರೆ, ಆದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಸ್ನೇಹಿತರೆ, ಸ್ವಲ್ಪ ತಡೆಯಿರಿ, ಉಸಿರು ಬಿಗಿ ಹಿಡಿದು ಕೇಳಿ. ಇನ್ನು ನಾನು ಹೇಳುತ್ತಿರುವಂತಹ ವಿಷಯ ನಿಮ್ಮ ಆತ್ಮವನ್ನೇ ಕದಡುತ್ತದೆ. ಕಳೆದ ಹಲವಾರು ವರ್ಷಗಳಲ್ಲಿ ನೀವು ಎಷ್ಟು ಬಾರಿ ಸಾವಿನ ಬಾಯಿಂದ ಪಾರಾಗಿದ್ದೀರಾ. ಎಷ್ಟೋ ಬಾರಿ ಒಂದು ಕ್ಷಣ ತಡವಾದರೆ ಎಲ್ಲವೂ ಮುಗಿದು ಹೋಗುತ್ತಿತ್ತು. ಆ ರೀತಿಯಾದ ಅನುಭವಿಸಿರುವಂತಹ ಕಷ್ಟಗಳು, ಕೆಲವೊಮ್ಮೆ ರಸ್ತೆ ಅಪಘಾತದಲ್ಲಿ, ಕೆಲವೊಮ್ಮೆ ಅಕಸ್ಮಾತ್ ಬಂದ ಕಾಯಿಲೆಗಳಿಂದ, ಕೆಲವೊಮ್ಮೆ ಅದ್ಯಾರದ್ದೋ ಕುತಂತ್ರ ನಿಮ್ಮ ಮೇಲೆ ಮಾಡಿದಂತಹ ಅಪಾಯ, ನಿಮ್ಮ ಶತ್ರುಗಳ ತಂತ್ರ ಮಂತ್ರ, ಎಲ್ಲ ರೀತಿಯ ಕುತಂತ್ರ ಕ್ರಿಯೆಗಳು, ಅಸೂಯೆ, ಶಾಪಗಳಿಂದ ನಿಮ್ಮನ್ನು ಕುಗ್ಗಿಸಲು ಪ್ರಯತ್ನಿಸಿದರು. ಆದರೂ ಕೂಡ ಪ್ರತಿ ಬಾರಿ ನೀವು ಯಾವುದೋ ರೀತಿಯ ಅದೃಶ್ಯ ಶಕ್ತಿಯಿಂದ ನಿಮ್ಮ ಮುಂದೆ ಕವಚದಂತೆ ನಿಂತು ನಿಮ್ಮನ್ನು ರಕ್ಷಿಸಿತು. ಯೋಚಿಸಿ ನೋಡಿ, ಅದು ಯಾರು? ಖಂಡಿತವಾಗಿ ಇದು ಯಾವುದೋ ಸಂಯೋಗವಲ್ಲ. ಇದು ಯಾವುದೋ ರೀತಿಯ ಅದೃಷ್ಟ ದೈವಶಕ್ತಿಯ ಕೃಪೆ. ನಿಮ್ಮ ಮನೆಯ ಮೇಲೆ ಅಂಗಳದಲ್ಲಿ, ನಿಮ್ಮ ಬಾಗಿಲಿನ ಹಂಚಿನಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ನಿದ್ರೆಯ ತಲೆ ಹಂಚಿನಲ್ಲಿ ಯಾರೋ ನಿಮ್ಮನ್ನು ಕಾಪಾಡುತ್ತಿದ್ದಾರೆ. ಆದರೆ ಗಮನದಿಂದ ಕೇಳಿ, ಆ ದೇವತೆ ಈಗ ನಿಮ್ಮಿಂದ ಏನನ್ನ ಕೇಳುತ್ತಿದ್ದಾರೆ. ಖಂಡಿತವಾಗಿ ನೀವು ಅವರ ಕರೆಗೆ ಸ್ಪಂದಿಸದೆ ಹೋದರೆ ನಿಮ್ಮ ಸುತ್ತಮುತ್ತಲಿನ ರಕ್ಷಣಾ ಕವಚ ದೂರವಾಗಬಹುದು. ಆಗ ಹಣವೂ ಉಳಿಯದು, ಮಾನವೂ ಉಳಿಯದು, ಸಂಬಂಧಗಳು ಕೂಡ ಉಳಿದುಕೊಳ್ಳೋಕೆ ಸಾಧ್ಯವಿಲ್ಲ. ನಿಮ್ಮ ಶಾಂತಿಯ ನಿದ್ದೆ ಕೂಡ ಇರೋದಿಲ್ಲ. ಇನ್ನು ಮುಂದಿನ 4-5 ದಿನದಲ್ಲಿ ಈ ದೇವತೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತಿದ್ದಾರೆ. ಈ ಸಂತೋಷದ ಸುದ್ದಿ ಕೇಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ನಿಮ್ಮ ಹೆಸರು ಎಲ್ಲೆಡೆ ಮೊಳಗುತ್ತದೆ. ನೀವು ವರ್ಷಗಳಿಂದ ಕಾಯುತ್ತಿದ್ದಂಥ ಆಶೀರ್ವಾದ ಈಗ ನಿಮ್ಮ ಕಣ್ಣ ಮುಂದೆ ಬರುತ್ತದೆ, ನಿಮ್ಮ ಪಾಲಾಗುತ್ತದೆ. ಸ್ನೇಹಿತರೆ, ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ಕೊಡಬಹುದು, ನಿಮ್ಮ ಭೂತಕಾಲವು ನಿಮ್ಮನ್ನು ಕಾಡಬಹುದು, ಆದರೂ ನೀವು ಎಂದಿಗೂ ಸುರಕ್ಷಿತವಾಗಿದ್ದೀರಾ. ನಿಮ್ಮ ಜೀವನದಲ್ಲಿ ಸಂತೋಷ ಇದೆ. ಭವಿಷ್ಯದಲ್ಲಿ ಸಂಪತ್ತು ಕಡಿಮೆ ಇರಬಹುದು, ಆದರೆ ಶಾಂತಿ ಇದೆ, ನೆಮ್ಮದಿ ಇದೆ. ಏಕೆಂದರೆ ಈ ದೇವತೆಗಳ ಕೃಪೆಯಿಂದಲೇ ನಿಮ್ಮ ಮನೆಗೆ ಸಂತೋಷ ತುಂಬಿ ತುಳುಕುತ್ತಿದೆ. ಆದರೆ ನೀವು ತಿಳಿದೋ ತಿಳಿಯದೆ ಪ್ರತಿದಿನ ಈ ದೇವತೆಗಳನ್ನು ಕೋಪಗೊಳಿಸುತ್ತಿದ್ದೀರಾ. ನಿಮ್ಮ ಕೆಲವು ತಪ್ಪು ಅಭ್ಯಾಸಗಳಿಂದ ದೇವತೆಗಳು ನಿಮ್ಮ ಮನೆಯನ್ನು ಬಿಟ್ಟು ಹೋಗಬಹುದು. ಆದ್ದರಿಂದ ಆ ದೇವತೆಗಳ ಸಂತೋಷ ಪಟ್ಟರೆ ನಿಮಗೆ ಬೇಕಾದಷ್ಟು ಸಂಪತ್ತು, ಐಶ್ವರ್ಯ, ಆರೋಗ್ಯ ಎಲ್ಲವೂ ಕೂಡ ದೊರೆಯುತ್ತದೆ. ನೀವು ವರ್ಷಗಳಿಂದ ಬಯಸುತ್ತಿದ್ದದ್ದೆಲ್ಲ ನಿಮಗೆ ಸಿಗುತ್ತದೆ. ಈ ದೇವತೆಗಳು ರಾತ್ರಿ 2 ಗಂಟೆಗೆ ನಿಮ್ಮ ಮನೆಗೆ ಬರುತ್ತಾರೆ. ನೀವು ನಿದ್ರೆಯಲ್ಲಿರುವಾಗಲೇ ಅವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಪಿತೃದೇವತೆಗಳು, ಪೂರ್ವಜರು ಮತ್ತು ಕುಲ ದೇವತೆಗಳು ಇರುತ್ತಾರೆ. ಆದರೆ ನಾವು ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ಆದ್ದರಿಂದ ದೇವತೆಗಳು ಮನೆ ಬಿಟ್ಟು ಹೋಗುತ್ತಾರೆ. ಉದಾಹರಣೆಗೆ, ಮನೆಯಲ್ಲಿ ಅಶುದ್ಧತೆ ಇರೋದು, ಖಂಡಿತವಾಗಿ ಹಿರಿಯರು ಮತ್ತು ಮಹಿಳೆಯರಿಗೆ ಗೌರವ ಕೊಡದೇ ಇರೋದು, ನಕಾರಾತ್ಮಕವಾದ ವಾತಾವರಣ, ಜಗಳ, ಗಲಾಟೆಗಳು, ಇವೆಲ್ಲವೂ ಕೂಡ ದೇವತೆಗಳ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಎಲ್ಲ ರೀತಿಯ ವಿಶೇಷವಾದ ಒಂದು ಮಾಹಿತಿಗಳನ್ನು ತಿಳಿದುಕೊಂಡು ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ದೇವರ ಜಪ ತಪ ನಾಮವನ್ನು ಮಾಡಬೇಕು. ಒಂದು ಸಾರಿ ಆ ದೇವತೆಯ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಖಂಡಿತವಾಗಿ ಸರ್ಪ ದೇವತೆಗಳು ನಿಮ್ಮ ಮನೆಯ ಸುತ್ತಲೂ ಇರುತ್ತಾರೆ. ನಿಮ್ಮ ಜೀವನದಲ್ಲಿ ಕೆಲವರಿಗೆ ಅಕಸ್ಮಾತ್ ಆಗಿ ಒಳ್ಳೆಯ ಸುದ್ದಿಗಳು ಬರುತ್ತದೆ. ಕೆಲಸ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತದೆ. ಹಳೆಯ ಪ್ರಯತ್ನಗಳು ಕೂಡ ಫಲ ಕೊಡಲು ಪ್ರಾರಂಭಿಸುತ್ತದೆ. ಸಿಂಹ ರಾಶಿಯವರಿಗೆ ಇದು ವಿಶೇಷವಾಗಿ ಆತ್ಮಬಲ ಹೆಚ್ಚಿಸುವಂತಹ ಕಾಲವಾಗಬಹುದು. ನೀವು ಹಿಂದೆ ಮಾಡಿದಂತಹ ಶ್ರಮದ ಫಲ ಈಗ ನಿಧಾನವಾಗಿ ಕಾಣಿಸಿಕೊಳ್ಳಬಹುದು. ಆಧ್ಯಾತ್ಮಿಕವಾಗಿ ನೋಡಿದರೆ ಇದು ದೇವರ ಕಡೆ ಹೆಚ್ಚು ಭಕ್ತಿ ತೋರಿಸಬೇಕಾದ ಸಮಯ ಎಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ನಾಗದೇವತೆಗಳಿಗೆ ಸಂಬಂಧಪಟ್ಟಂತಹ ಪೂಜೆಗಳು, ಪ್ರಾರ್ಥನೆಗಳು, ಸಣ್ಣ ಪರಿಹಾರಗಳು ಮಾಡಿದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ ನಿಮ್ಮ ಮನೆಯಲ್ಲಿ ತುಂಬುತ್ತದೆ. ಈ ಸಮಯದಲ್ಲಿ ಪ್ರಮುಖವಾದ ವಿಷಯವನ್ನು ನೆನಪಿಡಬೇಕು. ನಿಜವಾಗಿ ಸರ್ಪಗಳು ಮನೆ ಸುತ್ತಮುತ್ತಲು ಕಾಣಿಸಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಜರುಗುತ್ತದೆ. ಅದೇ ರೀತಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಕೂಡ ಇರಬೇಕಾಗುತ್ತದೆ. ಸಿಂಹ ರಾಶಿಯವರ ಜೀವನದಲ್ಲಿ ಸರ್ಪ ದೇವತೆಗಳು ಕನಸಿನ ಮೂಲಕ ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಹೊಸ ಪ್ರಾರಂಭದ ಸೂಚನೆ ಎಂದು ಹೇಳಬಹುದು. ಮನೆಯಲ್ಲಿ ಶಾಂತಿ, ಧೈರ್ಯ, ಆರ್ಥಿಕ ಸುಧಾರಣೆ, ಆಧ್ಯಾತ್ಮಿಕ ಬೆಳವಣಿಗೆ ಎಂಬ 4 ಕ್ಷೇತ್ರದಲ್ಲೂ ಕೂಡ ಉತ್ತಮವಾದ ಬದಲಾವಣೆಗಳು ನಿಧಾನವಾಗಿ ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ. ಭಕ್ತಿ, ಧೈರ್ಯ, ಸಕಾರಾತ್ಮಕ ಮನೋಭಾವದಿಂದ ಮುಂದುವರೆದರೆ ಜೀವನದಲ್ಲಿ ಉನ್ನತವಾದ ಅವಕಾಶವನ್ನು ಬರಮಾಡ್ಕೊಳ್ತೀರಾ. ಈ ಸಮಯ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಅಪಾಯಗಳಿಂದ ಪರಿಹಾರ, ಉತ್ತಮ ಫಲ ದೊರಕಬಹುದು ಎಂದು ಹೇಳಲಾಗುತ್ತಿದೆ. ಇದೀಗ ನಾನು ಹೊರಟು ಹೋಗುವ ಮೊದಲು ಕೆಲವು ಪ್ರಮುಖ ವಿಷಯವನ್ನು ತಿಳಿಸುತ್ತಿದ್ದೇನೆ. ತುಂಬ ಗಮನದಿಂದ ಕೇಳಿ ನೋಡಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ದಿನವೂ ಹಲವಾರು ಸಮಸ್ಯೆಗಳು ಬರುತ್ತಿದ್ದರೆ, ನಿಮ್ಮ ಕೆಲಸಗಳು ಹಾಳಾಗುತ್ತಿದ್ದರೆ, ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರ ತೊಂದರೆಗಳು ಸರಿಯಾಗಿ ನಡೀತಾ ಇಲ್ಲ ಅಂತ ಅಂದರೆ, ತುಂಬ ಸಾಲವಾಗ್ತಾ ಇದ್ದರೆ, ಆದ್ದರಿಂದ ಅರ್ಥ ಮಾಡಿಕೊಳ್ಬೇಕು ಏನೆಂದರೆ ನಿಮ್ಮ ಮನೆ ಮೇಲೆ ದೇವತೆಗಳ ಕೃಪೆ ಇಲ್ಲ. ಬದಲಿಗೆ ಯಾವುದೋ
ಯಾವುದೋ ಒಂದು ಅನಾಮಿಕ ಪ್ರೇತಾತ್ಮ ಅಥವಾ ದುಷ್ಟಶಕ್ತಿಗಳ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿದೆ. ಇದರಿಂದಾಗಿ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ತೊಂದರೆಗಳು ಹೆಚ್ಚಾಗುತ್ತಿದೆ. ಆದ್ದರಿಂದ ಸ್ನೇಹಿತರೆ, ಖಂಡಿತವಾಗಿ ನಾನು ನಿಮಗೆ ಒಂದು ಸಣ್ಣ ಉಪಾಯವನ್ನು ಹೇಳಿಕೊಡುತ್ತೇನೆ. ರಾತ್ರಿ ಮಲಗುವ ಮೊದಲು ಒಂದು ಲೋಟದಲ್ಲಿ ನೀರನ್ನು ತುಂಬಿಸಿ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರುವಂತಹ ಆಸೆ ಆಕಾಂಕ್ಷೆಗಳನ್ನು ಹೇಳಿಕೊಳ್ಬೇಕು. 4-5 ಅಕ್ಕಿ ಕಾಳುಗಳನ್ನು ನೀರಿನ ಲೋಟದಲ್ಲಿ ಹಾಕಬೇಕು. ನಿಮ್ಮ ಮನೆಯ ಮುಖ್ಯ ದ್ವಾರ ಹಾಲ್ನಲ್ಲಿ ಇಡಬೇಕಾಗುತ್ತೆ. ಈ ರೀತಿಯಾಗಿ 21 ದಿನಗಳ ಕಾಲ ಮಾಡಿ ಬರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ತೆಗೆದುಕೊಂಡು ಹೋಗಿ ಹಸಿರು ಗಿಡಕ್ಕೆ ಚೆಲ್ಲಿ ಬರಬೇಕು. ಈ ರೀತಿಯಾಗಿ ಮಾಡುವಾಗ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಉತ್ತಮವಾದ ಸಕಾರಾತ್ಮಕವಾದ ಬದಲಾವಣೆಗಳು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಸರ್ಪ ದೇವತೆಗಳ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿ ದೂರವಾಗುತ್ತೆ. ಅದೇ ರೀತಿ ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟು ದೇವರ ದೀಪಾರಾಧನೆ ಮಾಡೋದು, ಸುಂದರಕಾಂಡವನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತೆ ಎಲ್ಲವೂ ಸರಿ ಹೋಗಲು ಪ್ರಾರಂಭಿಸುತ್ತದೆ. ದುಷ್ಟಶಕ್ತಿಗಳ ಕಾಟ ದೂರವಾಗಿ ನಾಗದೇವತೆಗಳ ಆಶೀರ್ವಾದ ನಿಮ್ಮ ಮನಸ್ಸನ್ನು ತುಂಬುತ್ತದೆ. ಒಟ್ಟಾರೆಯಾಗಿ ಸಂತೋಷ ಪಡ್ತೀರಾ. ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತದೆ. ಇನ್ನು ಮುಂದಿನ 4-5 ದಿನದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ. ನೀವು ಊಹಿಸಿದಷ್ಟು ಹಣ ಲಾಭ ಬರಬಹುದು. ಅಚಾನಕ್ಕಾಗಿ ಲಾಟರಿ ಬರುವ ಸಾಧ್ಯತೆ ಇದೆ. ಅನಿರೀಕ್ಷಿತವಾಗಿ ದೊಡ್ಡ ಹಣ ಸಿಗಬಹುದು. ಈ ಸಮಯದಲ್ಲಿ ರಾಹು ನಿಮ್ಮ ಮೇಲೆ ಕೃಪೆ ತೋರಿಸುತ್ತಿದ್ದಾರೆ. ರಾಹು ಕೊಟ್ಟರೆ ತುಂಬ ಹೆಚ್ಚಾಗಿ ಕೊಡುತ್ತಾನೆ. ಆದ್ದರಿಂದ ಈ ಸಮಯ ಹಣದ ದೃಷ್ಟಿಯಿಂದ ಬಹಳ ಅತ್ಯುತ್ತಮವಾಗಿರುವಂತಹ ಸಮಯವಾಗಿದೆ. ತುಂಬ ಶುಭವಾಗಿರುತ್ತದೆ. ಈ ಸಮಯವನ್ನು ವ್ಯರ್ಥ ಮಾಡದೆ ಪ್ರಯತ್ನ ಮಾಡಿ. ನಾನು ನಿಮಗೆ ಒಂದು ಮಂತ್ರವನ್ನು ಹೇಳುತ್ತೇನೆ. ಓಂ ಸೂರ್ಯದೇವಾಯ ನಮಃ. ಇದು ಸೂರ್ಯದೇವರ ಮಂತ್ರ. ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಈ ಒಂದು ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ದಾರಿದ್ರ್ಯ ತೊಂದರೆಗಳು, ನಕಾರಾತ್ಮಕತೆ ದೂರವಾಗಿ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗಿ ಮುಂದಿನ 4-5 ದಿನದಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ಉತ್ತಮವಾದ ಬದಲಾವಣೆಯಾಗುತ್ತದೆ. ಇದು ಎಲ್ಲ ದೃಷ್ಟಿಯಿಂದಲೂ ಕೂಡ ಅತ್ಯುತ್ತಮವಾದ ಪರಿಹಾರವಾಗಿದೆ. ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತಾ ಹೋಗುತ್ತೆ. ನೀವು ಕಂಡ ಕನಸು ನನಸಾಗುತ್ತೆ. ಈಗ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳು ನಡೆಯುತ್ತದೆ. ಬ್ರಹ್ಮಾಂಡದ ಶಕ್ತಿ ಕೂಡ ನಿಮಗೆ ಉತ್ತಮವಾದ ಯಶಸ್ಸನ್ನು ತಂದುಕೊಡುತ್ತದೆ. ಈ ಒಂದು ವಿಶೇಷವಾದ ಮಾಹಿತಿ ಸಿಂಹ ರಾಶಿಯವರ ಪಾಲಿಗೆ ಅದ್ಭುತವಾದ ಶಕ್ತಿಯನ್ನು ರೂಪಿಸುವಂತಹ ವಿಶೇಷವಾದ ಸಂದರ್ಭವಾಗಿದೆ. ಇದನ್ನು ಪ್ರತಿಯೊಂದು ಅನುಕೂಲತೆಗೆ ತಕ್ಕಂತೆ ನಿಮ್ಮ ಜೀವನದಲ್ಲಿ ರೂಪಿಸಿಕೊಂಡು ಎಲ್ಲ ಕಷ್ಟಗಳಿಂದ ಹೊರಬರುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಳಿ. ಎಲ್ಲ ರೀತಿಯ ಜೀವನದ ಒಳ್ಳೆಯದು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ದುಃಖಗಳು ದೂರವಾಗುತ್ತೆ. ಸದಾ ಉತ್ತಮ ಆಲೋಚನೆಯನ್ನು ಇಟ್ಟುಕೊಳ್ಬೇಕು. ಈ ಸಮಯ ನಿಮಗಾಗಿ ಬಂದಿರುವಂತಹ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿರುವಂತಹ ನಾಗದೇವತೆಗಳಿಗೆ ಮಂಗಳವಾರ ಹಾಗೂ ಭಾನುವಾರದ ದಿನ ಹಾಲನ್ನು ಅರ್ಪಿಸಬೇಕು. ಓಂ ಸುಬ್ರಹ್ಮಣ್ಯಾಯ ನಮಃ ಮಂತ್ರವನ್ನು ಜಪಿಸಬೇಕು. ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. 5 ವಾರಗಳು ಮಂಗಳವಾರ ಅಥವಾ ಭಾನುವಾರ ನಾಗಪ್ಪನ ದೇವಸ್ಥಾನಕ್ಕೆ ಹೋಗಿ ನಾಗರ ಕಲ್ಲಿನ ಮೇಲೆ ತನಿಯನ್ನು ಎರೆಯಬೇಕು. ಹಾಲನ್ನು ಎರೆದು ಪೂಜೆಯನ್ನು ಸಲ್ಲಿಸಿ ಬನ್ನಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗುತ್ತೆ. ಸಿಂಹ ರಾಶಿಯರು ಅದ್ಭುತವಾದ ನೆಮ್ಮದಿಯ ಜೀವನವನ್ನು ಈ ಸಮಯದಲ್ಲಿ ಬರಮಾಡಿಕೊಳ್ತಾರೆ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.